ಹಾಯ್ ಎಲ್ರಿಗೂ. ಇವತ್ತು ಪ್ರಾಪ್ತಿನ ರಾಧೆ ಥರ ರೆಡಿ ಮಾಡ್ತಾ ಇದ್ದೆ, ಹಾಗೆ ನೀವು ಕೂಡ ನೋಡಿ. ನೆಕ್ಸ್ಟ್ ಟೈಮ್ ನಿಮ್ಮ ಮಗುನ ರಾಧೆ ಥರ ರೆಡಿ ಮಾಡಿ. ಕೆಲವೊಂದು ಟಿಪ್ಸ್ ಕೂಡ ಇದೆ ಇದರಲ್ಲಿ. ಚಿಕ್ಕ ಕೂದಲಿರೋ ಮಕ್ಕಳಿಗೆ ಬನ್ನು ಮತ್ತು ಜಡೆ ಎಲ್ಲ ಯಾವ ಥರ ಹಾಕ್ಬೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಒಂದ್ಸರಿ ನೋಡಿ. ಹಾಗೆ ಫಸ್ಟ್ ಅವಳಿಗೆ ಲಂಗ ಮತ್ತು ಬ್ಲೌಸ್ ಹಾಕಿ ಕೂಡಿಸ್ಬಿಟ್ಟು ಕಾಲಿಗೆ ಮತ್ತು ಕೈಗೆಲ್ಲ ಪಾರಾಣಿ ಹಚ್ತಾ ಇದ್ದೀನಿ. ನಾನು ಒಂದಿನ ಮುಂಚೆನೇ ತಲೆ ಸ್ನಾನ ಮಾಡಿಸಿದ್ದೆ, ಯಾಕಂದರೆ ಬೆಳಿಗ್ಗೆ ಬೇಗ ರೆಡಿ ಮಾಡಬೇಕು. ಆವತ್ತೇ ತಲೆ ಸ್ನಾನ ಮಾಡಿಸ್ಬಿಟ್ರೆ ಕೂದಲು ಒಣಗಿರಲ್ಲ, ಜಡೆ ಎಲ್ಲ ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಇನ್ನು ಮುಂದೆ ನಮಗೆ ಬೇಕಾಗಿರೋ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಹಿಂದೆ ಎಲ್ಲ ಕೂದಲು ಸೇರಿಸಿ ಒಂದು ಪೋನಿ ಹಾಕಬೇಕು. ಜಡೆಗೆ ಮೇಲೆ ಒಂದು ಚಿಕ್ಕ ಸರ್ಕಲ್ ಶೇಪಲ್ಲಿ ಹಗ್ಗ ಕೊಟ್ಟಿರ್ತಾರೆ. ಹಾಕಿರೋ ಪೋನಿನ ಆ ಜಡೆ ಒಳಗಡೆ ಹಾಕಿ ನಾನು ತೋರಿಸಿರೋ ಥರ ರೆಡಿ ಮಾಡ್ಕೋಬೇಕು. ಆಮೇಲೆ ನಾನು ಬನ್ನಿಗೆ ಅಂತೇಳಿ ಎಲಾಸ್ಟಿಕ್ ಹೋಗಿರೋ ಸಾಕ್ಸು ಇನ್ನೊಂದು ಕಡೆ ಕಟ್ ಮಾಡಿ ಫುಲ್ ಬನ್ ಥರ ಮಾಡ್ಕೊಂಡಿದ್ದೀನಿ. ನಾವು ರೆಡಿಮೇಡ್ ಬನ್ ತೊಗೊಳಕ್ಕೆ ಹೋದರೆ ಅದು ದೊಡ್ಡದಿರುತ್ತೆ, ಚಿಕ್ಕ ಕೂದಲಿಗೆ ಸರಿ ಹೋಗಲ್ಲ. ಇನ್ನು ಬನ್ನೆಲ್ಲ ಇಟ್ಟ ಮೇಲೆ ಆ ಕೂದಲನ್ನ ಸಾಕ್ಸ್ ಕಾಣದೇ ಇರೋ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಡಿಸ್ಕೋ ರಬ್ಬರ್ನ 2 ಸಾರಿ ಹಾಕಿದ್ರೆ ಸಾಕು. ಜಾಸ್ತಿ ಟೈಟ್ ಹಾಕಿದ್ರೆ ಅದು ಕೆಟ್ಟೋಗ್ಬಿಡುತ್ತೆ, ಬನ್ ನೀಟಾಗಿರಲ್ಲ. ರಬ್ಬರ್ ಎಲ್ಲ ಹಾಕಿದ್ಮೇಲೆ ಎಕ್ಸ್ಟ್ರಾ ಕೂದಲುಗಳು ಚಿಕ್ಕದಿದ್ದರೆ ಅದನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿ ಪಿನ್ ಹಾಕೋದು. ನಮ್ಮ ಪ್ರಾಪ್ತಿಗೆ ಏನು ಎಕ್ಸ್ಟ್ರಾ ಕೂದಲು ಬರಲಿಲ್ಲ, ಅಲ್ಲಿಗೆ ಕರೆಕ್ಟ್ ಆಯಿತು. ಇನ್ನು ನಾನು ಪ್ಲಾಸ್ಟಿಕ್ದೊಂದು ದಿಂಡು ತಂದಿದ್ದೆ, ಆ ದಿಂಡು ಹಾಕಿದ್ದೀನಿ. ಪ್ಲಾಸ್ಟಿಕ್ದಿಲ್ಲ ಅಂದರೂ ಕೂಡ ನಾವು ಫ್ಲವರ್ಸ್ ಇಡ್ಬೋದು, ಕನಕಾಂಬರ ಇಲ್ಲ ಮಲ್ಲಿಗೆ. ಇನ್ನು ಹೂ ಇಟ್ಟ ಮೇಲೆ ಅದು ಬೀಳಬಾರ್ದು ಅಂತೇಳಿ 2-3 ಪಿನ್ಗಳು ಹಾಕ್ತಾ ಇದ್ದೀನಿ. ಇನ್ನು ಜಡೆದಾಗ್ಬಿಟ್ರೆ ಅರ್ಧ ಕೆಲಸ ಆದಂಗೆ. ಜಡೆ ಎಲ್ಲ ಆದಮೇಲೆ ಅವಳಿಗೆ ಕಿವಿಗೆ ಇಡ್ತಾ ಇದ್ದೀನಿ. ಕಿವಿದು ಮತ್ತು ಇದು ನಾವು ಚಂಪಕ್ ಅಂತೀವಿ, ಇದು ಕೂಡ ಒಂದು ಸ್ವಲ್ಪ ಲುಕ್ ಎಕ್ಸ್ಟ್ರಾ ಮಾಡುತ್ತೆ. ಮತ್ತು ಈ ತಲೆಗೆ ಹಾಕೋ ಆರ್ನಮೆಂಟ್ ಇದು ಮಾತ್ರ ಫುಲ್ ಇಂಪಾರ್ಟೆಂಟ್ ರಾಧೆಗೆ. ಈ ಥರ ಲೇಯರ್ ಇದ್ದರೆ ತಲೆ ಮೇಲೆ ಲುಕ್ಕು ಚೆನ್ನಾಗಿರುತ್ತೆ. ನಾನು ಇದನ್ನು ಮೀಶೋನಲ್ಲಿ ತೊಗೊಂಡಿದ್ದೆ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ. ಇನ್ನು ಅದೆಲ್ಲ ಹಾಕ್ಬಿಟ್ಟು ಮುಖಕ್ಕೆ ಸ್ವಲ್ಪ ಬೇಬಿ ಲೋಷನ್ ಹಚ್ಚಿ ಆಮೇಲೆ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಹಾಕಿದ್ದೀನಿ. ನೆಕ್ಸ್ಟ್ ಅದೆಲ್ಲ ಹಚ್ಚಿದಾದ್ಮೇಲೆ ಐಲೈನರ್ ಹಾಕ್ತಾ ಇದ್ದೀನಿ. ಐಲೈನರ್ ಹಾಕುವಾಗ ಅವ್ರನ್ನ ನಮ್ಮ ಕಡೆ ಹಿಂಗೆ ಉಲ್ಟಾ ಮಲಗಿಸಿ ಹಾಕಿದ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಫ್ಯಾನ್ ಏನಾದರೂ ಹಾಕಿ ಐಲೈನರ್ ಹಾಕಿ ಬೇಗ ಡ್ರೈ ಆಗುತ್ತೆ, ಇಲ್ಲಾಂದರೆ ಮಕ್ಕಳು ಕಣ್ಣು ತೆಗೆದುಬಿಡ್ತಾರೆ, ಮೇಕಪ್ ಎಲ್ಲ ಕೆಟ್ಟೋಗುತ್ತೆ. ಇವಳು ಒಂದ್ಸರಿ ಕಣ್ಣು ತೆಗೆದ್ಲು, ಮತ್ತು ನಾನು ಅದನ್ನೆಲ್ಲ ಒರೆಸ್ಬಿಟ್ಟು ಇನ್ನೊಂದು ಸಾರಿ ಮಾಡಿದೆ. ಇನ್ನು ಲಿಪ್ಸ್ಟಿಕ್ ಹಾಕಿದ್ದೀನಿ, ಮತ್ತು ಕಣ್ಣಿಗೆ ಐಲ್ಯಾಶಸ್ಗೂ ಕೂಡ ಸ್ವಲ್ಪ ಲಿಪ್ಸ್ಟಿಕ್ನೇ ಹಾಕಿದ್ದೀನಿ. ಇನ್ನು ಬೊಟ್ಟು ಕೂಡ ಇಂಪಾರ್ಟೆಂಟೇ. ರಾಧೆಗೆ ಈ ಥರ ಹಣೆ ತುಂಬ ಇದ್ರೇ ಅದು ಲುಕ್ ಬರೋದು. ಅಷ್ಟೇ ಎಲ್ಲ ಕಡೆ ರೆಡ್ ಡಾಟ್ಸ್ ಇಟ್ಟಿದ್ದೀನಿ. ಆಮೇಲೆ ವೈಟ್ ಕಲರಿಂದ ಮಧ್ಯಕ್ಕೆ ಮಾತ್ರ ಸ್ವಲ್ಪ ಉದ್ದವಾಗಿ ಡಿಸೈನ್ ಮಾಡಿಕೊಂಡು ಐಬ್ರೋಗೆಲ್ಲ ಡಾಟ್ಗಳಿಟ್ಟಿದ್ದೀನಿ. ಮತ್ತು ಲಾಸ್ಟ್ ಕೂಡ ನಾನು 3 ಲೈನ್ಸ್ ಹಾಕಿದ್ದೀನಿ, ಸ್ವಲ್ಪ ಲುಕ್ಕು ಡಿಫ್ರೆಂಟ್ ಆಗಿರಲಿ ಅಂತೇಳಿ. ನನ್ನ ಹತ್ರ ಒಂದು ನೋಸ್ ಪಿನ್ ಇತ್ತು ಪ್ರೆಸ್ಸಿಂಗ್ದು. ಆ ನೋಸ್ ಪಿನ್ನಿಗೆ ಕಿವಿದು ಚೈನ್ ಇರುತ್ತಲ್ಲ, ಅದು ಒಂದನ್ನು ನಾನು ಈ ಥರ ಮಾಡಿದ್ದೀನಿ. ಇದು ಕೂಡ ಒಂಥರ ಸ್ಪೆಷಲ್ ಲುಕ್ ಕೊಡುತ್ತೆ. ರಾಧೆಗೆ ಮೇನ್ ಅಂದರೆ ಆ ತಲೆದು ಈ ನೋಸ್ ಪಿನ್ನು ಮತ್ತು ಹಣೆ ಮೇಲಿರೋ ಬಿಂದಿಗಳೇ ಹೈಲೈಟ್ ಆಗೋದು ಯಾವಾಗಲೂ. ಇನ್ನೂ 2 ಸರಗಳು ಹಾಕಿದ್ದೀನಿ, ಜಾಸ್ತಿ ಬೇಡ ಅಂತೇಳಿ. ಇನ್ನು ಅವಳು ಲಂಗ ಮತ್ತು ವೇಲ್ ಮ್ಯಾಚಿಂಗು ಬಳೆಗಳು ಮಿಕ್ಸ್ ಮಾಡಿ 2 ಕಲರ್ ಬಳೆಗಳು ಹಾಕಿದ್ದೀನಿ. ವೇಲ್ನ ಸ್ವಲ್ಪ ಗ್ರಿಪ್ ಆಗಿರಲಿ ಅಂತೇಳಿ 2-3 ಹೇರ್ ಪಿನ್ಗಳು ಹಾಕಿದ್ದೀನಿ. ಹೇರ್ ಪಿನ್ ಇಲ್ಲ ಅಂದರೆ ಪಪ್ಪಿ ಪಿನ್ಸ್ ಅಂತಾರೆ, ಅದು ಕೂಡ ಹಾಕ್ಬೋದು. ಈ ವೇಲ್ ನಂದು ಜಾಸ್ತಿ ಉದ್ದ ಮತ್ತು ಅಗಲ ಕೂಡ ಇತ್ತು, ಹಾಗಾಗಿ ಲಾಸ್ಟ್ ಎಡ್ಜಸ್ಸಲ್ಲಿ ಹಾಫ್ ಫೋಲ್ಡ್ ಮಾಡಿ ಆಮೇಲೆ ಪ್ಲೇಟ್ಸ್ ಮಾಡಿ ಚುಚ್ಚಿದ್ದೀನಿ. ಮತ್ತು ಕೆಲವೊಬ್ಬರು ಈ ಥರ ಪ್ಲೇಟ್ಸ್ ಮಾಡಿದ್ದಾದಮೇಲೆ ಬ್ಲೌಸ್ಗೆ ಮೇಲೆ ನೆಕ್ ಹತ್ರ ಚುಚ್ಚುತ್ತಾರೆ. ಅದಕ್ಕಿಂತ ಈ ಥರ ಲಂಗಕ್ಕೆ ಚುಚ್ಚಿದ್ರೆ ಅದು ಲುಕ್ಕು ಚೆನ್ನಾಗಿರುತ್ತೆ, ಮತ್ತು ಮಕ್ಕಳಿಗೆ ಕಂಫರ್ಟೇಬಲ್ ಆಗಿರುತ್ತೆ. ಅವಳು ಉಟ್ಕೊಂಡಿರೋ ಗಾಗ್ರದ್ದು ವೇಲ್ನ ಸ್ವಲ್ಪ ಪಿನ್ ಹಾಕಿ ಅಡ್ಜಸ್ಟ್ ಮಾಡಿ ಮೇಲೆ ಡಾಬ್ ಹಾಕಿದ್ರೆ ರಾಧೆ ರೆಡಿ ಆಗ್ತಾಳೆ. ನಮ್ಮನೆ ರಾಧೆ ಈ ಥರ ಇದ್ಲು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.